ಬಾಗಲಕೋಟೆಯಲ್ಲಿ ಬಿಸಿಲಿನ ಬೇಗೆಗೆ ಪ್ರವಾಸೋದ್ಯಮ ಕಂಗೆಟ್ಟಿದೆ. ಬಿಸಿಲಿನ ಬೇಗೆ ಹೆಚ್ಚಾಗಿದ್ದಕ್ಕೆ ಪ್ರವಾಸಿಗರ ಸಂಖ್ಯೆಯಲ್ಲಿ ಇಳಿಮುಖ ಕಂಡಿದೆ. ಬಾಗಲಕೋಟೆ ಪ್ರವಾಸೋದ್ಯಮಕ್ಕೂ ಸೂರ್ಯನ ಶಾಖ ತಟ್ಟಿದೆ. ಬಾದಾಮಿ ಗುಹಾಂತರ ದೇಗುಲಗಳ ವೀಕ್ಷಣೆಯಲ್ಲಿ ಭಾರಿ ಇಳಿಮುಖ ಕಂಡಿದೆ. ಬಾದಾಮಿ ಹೈಹೊಳೆ ಕೂಡಲ ಸಂಗಮಕ್ಕೆ ಪ್ರವಾಸಿಗರು ಬರ್ತಾ ಇಲ್ಲ. ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗಿರೋದ್ರಿಂದ ಹೋಟೆಲ್ ಉದ್ಯಮ ಕಂಗಾಲಾಗಿದೆ. ಹೋಟೆಲ್ ಪಾನೀಯ ಸೇರಿ ಹಲವು ವ್ಯಾಪಾರಿಗಳಿಗೆ ಹೊಡೆತ ಬಿದ್ದಿದೆ. ಬಿಸಿಲಿನ ತಾಪದಿಂದ ಪ್ರವಾಸಿ ತಾಣಗಳತ್ತ ಪ್ರವಾಸಿಗರು ಬರ್ತಾ ಇಲ್ಲ. ರಾಜ್ಯದಲ್ಲಿ ದಿನೇ ದಿನೇ ಬಿಸಿಲಿನ ತಾಪಮಾನ ಏರಿಕೆಯನ್ನು ಕಾಣ್ತಾ ಇರುವಂಥದ್ದು. ಇವುಗಳ ಮಧ್ಯೆ ಈ ಒಂದು ಬಿಸಿಲಿನ ತಾಪಮಾನ ಉತ್ತರ ಕರ್ನಾಟಕದ ಪ್ರವಾಸಿ ತಾಣಗಳ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇರುವಂಥದ್ದು. ನಾವೀಗ ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ತಾಣವಾಗಿರ್ತಕ್ಕಂಥ ಬಾದಾಮಿಯ ಗುಹಾಂತರ ದೇವಾಲಯಗಳಲ್ಲಿ ಬಂದಿವೆ. ಇಲ್ಲಿ ಯಾವ ರೀತಿಯಾದಂಥ ಚಿತ್ರಣ ಇದೆ ಅನ್ನುವಂಥದ್ದು ನಾವು ಒಂದು ಗ್ರೌಂಡ್ ರಿಪೋರ್ಟ್ ಮೂಲಕ ನಾವೀಗ ನೋಡ್ಬೋದು. ನಾವೇನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೇವೆ ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿರ್ತಕ್ಕಂಥ ಬಾದಾಮಿಯ ಗುಹಾಂತರ ದೇವಾಲಯಗಳ ಚಿತ್ರಣವನ್ನು ನೋಡ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಸಾಕಷ್ಟು ಜನರು ಇಲ್ಲಿಗೆ ಪ್ರವಾಸಿಗರು ಬರ್ತಾಯಿದ್ರು. ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ 39ರಿಂದ 40 ಡಿಗ್ರಿವರೆಗೂ ಕೂಡ ಬಿಸಿಲು ಇರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಬಹುತೇಕವಾಗಿ ಆ ಒಂದು ಪ್ರವಾಸಿಗರ ಸಂಖ್ಯೆಯಲ್ಲಿಯೂ ಇಳಿಮುಖವಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಅಂದರೆ ಪ್ರಮುಖವಾಗಿ ಅಂಕಿ ಸಂಖ್ಯೆಗಳನ್ನು ನೋಡುವಂಥ ಸಂದರ್ಭದಲ್ಲಿಯೂ ಕೂಡ ಭಾಳಷ್ಟು ಅಂತಂದರೆ ಇಳಿಮುಖವಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಇಷ್ಟೇ ಏನಂತಂದರೆ 39ರಿಂದ 40 ಡಿಗ್ರಿವರೆಗೂ ಕೂಡ ಸಾಕಷ್ಟು ಪ್ರಮಾಣದ ಬಿಸಿಲು ಇರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಬಹುತೇಕವಾಗಿ ಇಲ್ಲಿರ್ತಕ್ಕಂಥ ಜನರೇ ಮುಂಜಾನೆ 11 ಗಂಟೆಯಿಂದ 4 ಗಂಟೆವರೆಗೂ ಹೊರಗೆ ಬರಲಿಕ್ಕೆ ಹಿಂದೆ ಮುಂದೆ ನೋಡುವಂಥ ಸಂದರ್ಭದಲ್ಲಿ ಪ್ರವಾಸಿಗರು ಕೂಡ ಅಂದರೆ ಬೇರೆ ಬೇರೆ ಊರುಗಳಿಂದ ಬರಬೇಕಾದರೂ ಕೂಡ ಹಿಂದೆ ಮುಂದೆ ನೋಡುವಂಥ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣವಾಗಿರುವಂಥದ್ದು. ನಾವು ಗುಹಾಂತರ ದೇವಾಲಯಗಳ ಚಿತ್ರಣವನ್ನು ನೋಡ್ತಾ ಇದ್ದೇವೆ. ಬಹುತೇಕವಾಗಿ ಅಲ್ಲಿ ಏನಂತಂದರೆ ಪ್ರವಾಸಿಗರದೇ ಖಾಲಿಯಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಇದು ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಮತ್ತು ಕೂಡಲ ಸಂಗಮ ಹೀಗೆ ಬಹುತೇಕ ಎಲ್ಲ ಪ್ರವಾಸಿ ತಾಣಗಳು ಕೂಡ ಏನಂತಾರೆ ಪ್ರವಾಸಿಗರನ್ನು ವಿರಳವಾಗಿ ನಾವು ಕಾಣ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಅಂದರೆ ಪ್ರಮುಖವಾಗಿ ಬಿಸಿಲಿನಿಂದ ಏನಂತಂದರೆ ರಕ್ಷಣೆ ಹೋಗಲಿಕ್ಕೆ ಇವತ್ತಿನ ದಿವಸ ನಾವು ಈ ಒಂದು ಏನು ಹೊರಾಂಗಣ ಚಿತ್ರಣವನ್ನು ಕೂಡ ನೋಡ್ಬೋದು. ಇಲ್ಲಿರ್ತಕ್ಕಂಥ ಬಹುತೇಕವಾಗಿ ಇಲ್ಲಿ ವಾಹನಗಳು ಕೂಡ ಬಂದು ನಿಲ್ಲುವುದರ ಮೂಲಕ ಭಾಳಷ್ಟು ಏನಂತಂದರೆ ಇಲ್ಲಿ ಜನ ನಿಬಿಡತೆ ಇರ್ತಿದ್ದು ಮತ್ತು ಪ್ರವಾಸಿಗಳು ಕೂಡ ಬರ್ತಾಯಿದ್ರು. ಮತ್ತು ಇವುಗಳ ಮಧ್ಯೆ ಏನಂತಂದರೆ ಪ್ರತಿ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ವಿದೇಶಿಗರು ಬರ್ತಕ್ಕಂಥದ್ದು ಸಂಖ್ಯೆಯು ಕೂಡ ಭಾಳಷ್ಟು ಕಡಿಮೆ ಆಗ್ತಾ ಇರುವಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಒಟ್ಟಾರೆಯಾಗಿ ಏನೊಂದು ಉತ್ತರ ಕರ್ನಾಟಕದಲ್ಲಿ ಬಹುತೇಕವಾಗಿ ಏನಂತಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ 39ರಿಂದ 40 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲು ಇರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಪ್ರವಾಸೋದ್ಯಮಕ್ಕೂ ಕೂಡ ಕಂಟಕ ಬರುವ ರೀತಿಯಲ್ಲಿ ಏನಂದರೆ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗ್ತಾ ಇದೆ ಅಂತ ನಾವು ಹೇಳಬೇಕಾಗುತ್ತೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸೋಣೆ, ಏಷ್ಯಾನೆಟ್ ನ್ಯೂಸ್ಗಾಗಿ. ನಾವು ಗೋಕಾಕ್ ತಾಲೂಕು ಕಲ್ಲೋಳಿ ಗ್ರಾಮದಿಂದ ಪ್ರವಾಸಕ್ಕಂತೇಳಿ ಬಾದಾಮಿ ಬಂದಿದ್ದೀವಿ. ಆದರೆ ಇಲ್ಲಿ ಬಿಸಿಲಿನ ತಾಪದ ಸಲುವಾಗಿ ಸಾಕಷ್ಟು ಬಿಸಿಲಿರೋದ್ರಿಂದ ಇಲ್ಲಿ ಪ್ರವಾಸಿಗರು ಭಾಳ ಕಡಿಮೆ ಆಗ್ಯಾರ. ಮತ್ತು ಆ ರೀತಿ ಈಗ ವಿದೇಶಿಗರು ಇಲ್ಲಿ ಭಾಳ ಜನ ಬರ್ತಿದ್ರು ಮೊದಲಿಂದ. ಈಗಾಗಲೇ ಈಗ ಭಾಳ ಕಡಿಮೆ ಆಗೈತಿ. ಆ ಒಂದು ದೃಷ್ಟಿ ಒಳಗೆ ನಾವು ಈ ಬಿಸಿಲಿನ ತಾಪ ಭಾಳ ಹೆಚ್ಚಾಗೈತಿ. ಆ ಒಂದು ದೃಷ್ಟಿ ಒಳಗೆ ನಾವು ಇಲ್ಲಿ ಬಂದು ನಮಗೂ ಸಾಕಷ್ಟು ಬಿಸಿಲು ಐತೆ. ಆ ಒಂದು ಇದ್ರೊಳಗೆ ನಾವು ಪ್ರವಾಸ ಮಾಡೋಕ್ಕೂ ತ್ರಾಸ ಆಗತ್ತೆ ಇಷ್ಟೇ. ವ್ಯಾಪಾರಕ್ಕೂ ಆಯ್ತು, ಸಾಮಾನ್ಯ ಜನರಿಗೆ ಆಯ್ತು, ಆಲ್ರೆಡಿ ಈಗೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗೈತಿ. ಮತ್ತು ಇನ್ನೊಂದು ಏನು ಹೇಳೋದು ಅಂದ್ರೆ ಈ ವ್ಯಾಪಾರ ವಹಿವಾಟೆಲ್ಲ ಭಾಳ ಕಡಿಮೆ ಆಗೈತಿ. ಇಲ್ಲಿ ಒಂದು ಜನಸಾಮಾನ್ಯರಿಗೆ ಅನಾನುಕೂಲತೆ ಹೆಚ್ಚಾಗೈತಿ. ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.